ನಾನು ಅವತ್ತು ಸಮಾವೇಶ ದಿವಸ ಆ್ಯಕ್ಚುಲಿ ನಾನು ಬರಾಕತ್ತಿದ್ದೆ. ಬಟ್ ನನಗೆ ಕಂಟಿನ್ಯೂ ಕೋರ್ಟ್ ಇದ್ದಿದ್ದರಿಂದ ಲಾಸ್ಟ್ ವೀಕ್ ಪೂರ್ತಿ ಕೋರ್ಟ್ ಇದ್ದು, ಅಧಿವೇಶನ ಕೂಡ ಬಂದಿಲ್ಲ ಹೋದವರು ನಾನು. ಯಾಕಂದರೆ ನಾನು ಸಾಕ್ಷಿಗಳು ನಡೆದಿದ್ದರಿಂದ ನಾ ಇರಲೇಬೇಕಾಗಿತ್ತು. ಹಾಗಾಗಿ ಅವತ್ತು ನನಗೆ ಅನಿವಾರ್ಯ ಕಾರಣದಿಂದ ನಾನು ಬರೋಕ್ಕಾಗಲಿಲ್ಲ. ಇಲ್ಲ ನಾನು ಬಂದು ಪಾಲ್ಗೊಳ್ತಿದ್ದೆ. ಬಟ್ ಅವತ್ತು ಆದಂಥ ಘಟನೆ ಕೂಡ ಅದನ್ನು ಕೂಡ ನಾವೆಲ್ಲರೂ ಖಂಡಿಸಿದ್ದೇವೆ. ಅದನ್ನು ಖಂಡನೆ ಮಾಡುವಂಥದ್ದು ಅವತ್ತು. ಯಾಕಂದ್ರೆ ಸಮಾಜದಲ್ಲಿ ಸಾಕಷ್ಟು ಮಂದಿ ಇದ್ರ ಘಟನೆ ಬಗ್ಗೆ ನೊಂದ್ಕೊಂಡಾರ. ಅದ್ರ ಬಗ್ಗೆ ನೊಂದ್ಕೊಳ್ಳುವಂಥ ಅವಶ್ಯಕತೆ ಕೂಡ ಇಲ್ಲ ಅಂತೇಳಿ ನಾನು ಸಮಾಜಕ್ಕೆ ಕೂಡ ನಾನು ವಿನಂತಿ ಮಾಡ್ಕೊತೀನಿ. ಜೊತೆಗೆ ಮುಖ್ಯಮಂತ್ರಿಗಳ ಜೊತೆ ಸತೆ ನಾವೆಲ್ಲ ಮಾತಾಡಿದ್ವಿ. ಮುಖ್ಯಮಂತ್ರಿಗಳು ನಮಗೆ 21ನೇ ತಾರೀಕು ಆಲ್ ಪಾರ್ಟಿ MLAಸ್ಗೆಲ್ಲರಿಗೂ 21ನೇ ತಾರೀಕಿಗೆ ನಮಗೆ ಕರೆದಾರ. ಇದ್ರ ಬಗ್ಗೆ ಮೀಟಿಂಗ್ ಮಾಡಿ ಅದು ಏನಾಗುತ್ತೆ ಮುಂದುವರಿತೀವಿ. ಇಲ್ಲ ಆದಂಥ ಘಟನೆಯನ್ನು ಕ್ಷಮೆ ಕೇಳಬೇಕು ಅನ್ನುವಂಥದ್ದು ಸ್ವಾಮೀಜಿಯವರೇನ ಕೇಳಿದ್ರಂತ. ನಾನು ಕೂಡ ಈಗ ಸ್ವಾಮೀಜಿಯವ್ರಿಗೆ ಮಾತಾಡಿ ಬಂದೇನೆ. 21ನೇ ತಾರೀಕು ನಾವೆಲ್ಲ ನೋಡಿ ಮಾತಾಡ್ತೀವಿ. ಬೆಂಗಳೂರಾಗ ಸೇಮ್ ಅವ್ರ ಮನೆಯಲ್ಲಿ ಮೀಸಲಾತಿ ಸಲಾಗಿ ಏನು ಮೀಟಿಂಗ್ ಮಾಡ್ತೀನಿ ಅಂತ ಹೇಳೋಣ. ಏನು ಮೀಟಿಂಗ್ ಆಗುತ್ತೆ ನೋಡ್ತೀವಿ. ಇಲ್ಲ, ಸ್ವಾಮೀಜಿಗಳವರು ಇವು ಕಂಟಿನ್ಯೂ ಉಪವಾಸ ಕೂಡ ಕುಂತಿದ್ದ ದಿನ ಮುಂಜಾನೆಯಿಂದ ಸಾಯಂಕಾಲವರೆಗೂ ಅಲ್ಲಿ DC ಆಫೀಸ್ ಮುಂದೆ. ಅದಕ್ಕೆ ಬೇಡ ಹಿಂತಕ್ಕೋರಿ ಅನ್ನೋ ಮಾತನ್ನು ಕೂಡ ನಾನು ಹೇಳಿ ನಾಳಿಂದ ಹಿಂತಕ್ಕೊಂಬಿಡ್ರಿ ಬೇಡ ಅಂತ ಹೇಳಿದ್ದೀನಿ. ಅವ್ರು ಕಂಟಿನ್ಯೂ ಕುಂದಿರ್ತೇನೆ ಅನ್ನುವಂಥ ಮಾತನ್ನು ಕೂಡ ವ್ಯಕ್ತಪಡಿಸಾಕತ್ತಿದ್ರು. ಅದಕ್ಕೀಗ ಬೇಡ ಹಿಂತಕ್ಕೊಳ್ಳಿ, 21ನೇ ತಾರೀಕು ನಾವು CM ಅವ್ರ ಜೊತೆ ಮಾತಾಡ್ತೀವಿ, ಮಾತಾಡಿಂದ ಮುಂದೆ ಏನಾದ್ರು ನಿರ್ಣಯ ತಗೊಳ್ಳೋಣ ಅಂತ. ನೋಡ್ರಿ, ಇದು ಮೀಸಲಾತಿ ನಮ್ಮ ಹಕ್ಕು ಕೇಳುವಂಥದ್ದು ಹಕ್ಕು. ಯಾಕಂದರೆ ಈ ಸಮಾಜದಲ್ಲಿ ಕೂಡ ಸಾಕಷ್ಟು ಕಡುಬಡು ಮಕ್ಕಳದಾರೆ. ಅದು 2A ಕೊಡ್ತಾರೋ 2D ಕೊಡ್ತಾರೋ ಏನಾರ ಯಾವುದಾರ ರೂಪದಲ್ಲಿ ಅಟ್ಲೀಸ್ಟ್ ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕಾದರೂ ಕೊಡೋ ಅನ್ನೋಂಥದ್ದು ನಾವು ಇವತ್ತು ಕೇಳಕತ್ತೀವಿ. ಅದು ಹೆಂಗೆ ಆಕೈತಿ? ಸಾಧ್ಯ ಇಲ್ಲ, ಇಂಪಾಸಿಬಲ್. ಆ ಥರ ಅಂದಿದ್ದು ಕೂಡ ಅನ್ನಕ್ಕೆ ಬರೋಂಗಿಲ್ಲ ಅನ್ನುವಂಥ ಮಾತು ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ಸಮಾಜದ ಹಕ್ಕದು. ನಮ್ಮ ಸಮಾಜದಲ್ಲಿ ಕೂಡ ಸಾಕಷ್ಟು ಹಿಂದುಳಿದಂಥ ವರ್ಗಗಳದಾವು. ಅದನ್ನು ಕ್ರೈಟೀರಿಯಾ ಮಾಡಲಿ. ಯಾರು ಶ್ರೀಮಂತರೇ ನಮಗೆ ಯಾರು ಶ್ರೀಮಂತರಿಗೆ ಕೇಳಕತ್ತಿಲ್ಲ. ನಮ್ಮ ಸಮಾಜದಾಗ ಕೂಡ ಅತ್ಯಂತ ಕೆಳಮಟ್ಟದಲ್ಲಿ ಬಡ ಮಕ್ಕಳದಾವು. ಈಗ ಹಲವಾರು ಮಂದಿ ಕೇಳ್ತಾರೆ. ಎಲ್ಲ ಸಮಾಜದವರು ಇವತ್ತು ವಿಧಾನಸೌಧ ಮುಂದೆ ಎಲ್ಲ ಸಮಾಜದವರು ಕೇಳ್ಯಾರ. ಆ ರೀತಿಯಲ್ಲಿ ಯಾರು ಕೇಳೋದು ನಮ್ಮ ಹಕ್ಕು. ಹೌದು, ನಾಳೆ ಎಲ್ಲರೂ ಕೂಡ ಕೇಳ್ತೀವಿ. ಆ ಥರ ಅಂದಿದ್ದು ಕೂಡ ತಪ್ಪು ಅನ್ನೋಂಥ ನಾ ಕೂಡ ಹೇಳ್ತೇನಲ್ಲ. ಸಂವಿಧಾನದಲ್ಲಿ ಯಾರು ಕಡುಬಡವರು ಅವ್ರಿಗೆಲ್ಲರಿಗೂ ಮೀಸಲಾತಿ ಸಿಗಬೇಕನ್ನುವಂಥದ್ದು ಇದು ವ್ಯವಸ್ಥೆ. ಇವತ್ತು ಕೇಂದ್ರ ಸರ್ಕಾರ ಮಾಡಿ 10% ಮಾಡ್ತು. ತರಿಸ್ಕೊಳ್ಳೇಬೇಕಾಗತ್ತೆ ರೀ. ಯಾವತ್ತೂ ಹಿಂದುಳಿದ ವರ್ಗದ ವರದಿ ಬೇಕೇ ಬೇಕು. ವರದಿ ಇದ್ದಂಥ ಟೈಮ್ಲಿಗೆ ಯಾವ ಸಮಾಜದಾಗ ಅವ್ರ ಸ್ಥಿತಿಗತಿಗಳು ಏನದು ಅಂತ ನೋಡಿ ಅದ್ರ ಮ್ಯಾಗ ಕೊಡ್ಲಿಬೇಕಾದ್ರು. ಅದ್ರ ಮ್ಯಾಗ ಯಾವುದೋ ನಾವೇನು 2A ಬೇಕಂತ ಕೇಳಂಗಿಲ್ಲ. ಇವ್ರಿಗೆ ಸೂಕ್ತ ಆಗುವಂಥ ರಿಸರ್ವೇಷನ್ ಕೊಡಲಿ ಅಂತ ಕೇಳಕ್ಕೆ ಇಷ್ಟಪಡ್ತೀವಿ. ಇಲ್ಲ, ಬರ್ತೀವಿ. ಎಲ್ಲ ಶಾಸಕರು ಬರ್ತಾರೆ. BJP ಅವರು ಬರ್ತಾರೆ, ex-MLAs ಬರ್ತಾರೆ, ಎಲ್ಲರೂ ಹೋಗ್ತೀವಿ. ನೋಡ್ರಿ, ಯಾರು ನಾವಂತರೂ ಉಳಿದ ಸಮಾಜಗಳಿಗೆ ವಿರೋಧ ಮಾಡುವಂಥದ್ದು ನಾವು ಯಾವುದು ಮಾಡೋಕತ್ತಿಲ್ಲ. ನಮ್ಮ ಸಮಾಜಕ್ಕೆ ಏನು ಬೇಕಂತ ಕೇಳ್ತೀವಿ. ಇನ್ನೊಂದು ಸಮಾಜದಾಗ ನಾವು ಅವ್ರಿಗೆ ಆತಂಕ ಆಗುವಂಥ ಕೆಲಸ ನಾವು ಯಾವುದು ಮಾಡೋಂಗಿಲ್ಲ. ಹೋದ ಬಾರಿ ಕೂಡ BJP ಸರ್ಕಾರ ಇದ್ದಂಥ ಟೈಮಲ್ಲಿ 2B ಅದು ಮುಸ್ಲಿಮರು ತೆಗೆದು 4% ತೆಗೆದು ನಮ್ಗೆ ಕೊಟ್ಟರು. ನಾವು ಅವತ್ತು ನೆಕ್ಸ್ಟ್ ಡೇನ ಅಪೋಸ್ ಮಾಡೀವಿ. ನಮಗಂತ ಯಾರೋ ಇನ್ನೊಬ್ಬರು ಕಿತ್ತು ಕೊಡುವಂಥ ನಮ್ಗೆ ಅವಶ್ಯಕತೆ ಇಲ್ಲ ಅನ್ನೋಂಥದ್ದು ಅವತ್ತು ನಾವು ವಿರೋಧ ಮಾಡೀವಿ. ಅದ್ರ ವಿರುದ್ಧ ಸ್ಟ್ರೈಕು ಕೂಡ ಮಾಡೀವಿ ನಾವು. ನೋಡ 2D ಒಳಗೂ ನಮಗೆ ಕರೆಕ್ಟಾಗಿ ಫಿಟ್ ಆಗಿ ಕೊಟ್ಟರೆ ನಮ್ದೇನು ಅಲ್ಲಿ ನಾ ಏನು ಹೇಳ್ತೀನಿ, ಈಗ 2D ಕೊಟ್ಟರು ಕೂಡ ನಮಗೇನು ಅಭ್ಯಂತರ ಇಲ್ಲ. ಬಟ್ 2D ಕೊಟ್ಟರೆ ಮುಸಲ್ಮಾನರು ತೆಗೆದು ಕಿತ್ತು ಕೊಡುವಂಥದ್ದಿಲ್ಲ. ಇದು ಒಂದು ಮನೆ ರಾಜಕೀಯ ಮಾಡೋದಂಥ ವ್ಯವಸ್ಥೆ ಆಗುತ್ತೆ. ಅಂಥದ್ದು ನಮಗೆ ಬೇಡ. ಅಂಥದ್ದು ಇನ್ನೊಂದು ಸಮಾಜದ ಕಿತ್ಕೊಂಡು ನಾವು ತಿನ್ನುವಂಥದ್ದಂತೂ ನಮ್ಮ ಧರ್ಮದಾಗೂ ಇಲ್ಲ ಅನ್ನುವಂಥ ಮಾತು ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ. ಹೇಳಿದ್ನಲ್ಲ ಈಗಾಗಲೇ ಅದಕ್ಕೆ. ಅದಂಗೆ ಸಂವಿಧಾನದಾಗ ಯಾರು ಕರು ಕೊಡೋರ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ಅವ್ರಿಗೆ ಯಾವ್ದಾದ್ರು ಒಂದು ರೂಪದಾಗ ರಿಸರ್ವೇಷನ್ ಕೊಡಲೇಬೇಕಲ್ಲ. ಓಕೆ, ಇಲ್ಲ ಹಂಗೇನು ಸಂಬಂಧ ಇಲ್ಲ. ನಾ ಎಲ್ಲ ಕಡೆನೂ ಬಂದಿನ. ಮೊನ್ನೆ ಒಂದು ದಿವಸ ನಾನು ಕೋರ್ಟ್ ಇದ್ದಿದ್ರೆ ನಾನು ಅವತ್ತು ಎವಿಡೆನ್ಸ್ ಇದ್ದಿದ್ರೆ ನಾನು ಬರೋಕ್ಕಾಗಿಲ್ಲ ಅಷ್ಟೇ ಹೊರತು ಬೇರೆ ಯಾವುದಿಲ್ಲ. ನಮ್ಮ ಸಮಾಜದ ಹೋರಾಟಕ್ಕೆ ಅವತ್ತು ನನ್ನ ಬೆಂಬಲ ಆಯಿತು ಅನ್ನೋದು ಕೂಡ ಹೇಳಕ್ಕೆ ಇಷ್ಟಪಡ್ತೇನೆ. ನೋ ನಾ ನೋಡ್ರಿ, ಅವತ್ತು ಕೂಡ ನಾ ಇಲ್ಲಂದ್ರೂ ಕೂಡ ನಾವು ಪರೋಕ್ಷವಾಗಿ ಅವ್ರಿಗೆ ಎಲ್ಲರಿಗೂ ಜೊತೆ ನಾ ಇದ್ದೆ.
ಬಟ್ ನಾವು ಬರೋದಿಲ್ಲ ಅನ್ನುವಂಥ ಮಾತಂತೂ ಆ ಮಾತಿಲ್ಲ. ಇವತ್ತು ನಾವು ಸಮಾಜದ ಹೋರಾಟಕ್ಕಾಗಲಿ ಸಮಾಜದ ಯಾವುದೋ ಕೆಲಸ ಬಂದಾಗ ಕೂಡ ನಾವು ಅವ್ರಿಂದ ನಿಂತು ಕೆಲಸ ಮಾಡ್ತೀವಿ. ಸ್ವಾಮೀಜಿಯವರು ನೋವು ಆಗೈತಿ. ಸ್ವಾಮೀಜಿಯವರು ಸಾಕಷ್ಟು ಯಾಕಂದ್ರೆ ನೊಂದ್ಕೊಂಡವರು ಸ್ವಾಮೀಜಿಯವರು ಯಾಕಂದ್ರೆ ಸಹಜವಾಗಿ ಸಮಾಜದ ಸಾಕಷ್ಟು ಮಂದಿ ಮ್ಯಾಗೆ ಅವತ್ತು ಲಾಠಿ ಚಾರ್ಜ್ ಆದಿದ್ದರಿಂದ ಸ್ವಾಮೀಜಿಯವರು ಭಾಳ ನೊಂದ್ಕೊಂಡು ಮಾತಾಡ್ಯಾರ. ಯಾಕಂದ್ರೆ ಬರುವಂಥ ದಿನದಲ್ಲಿ ಇದು ನಾವು ಯಾವುದಾರ ರೀತಿಯಲ್ಲಿ ಸರಿ ಮಾಡುವಂಥ ನಾವು ಪ್ರಾಮಾಣಿಕವಂತ ಪ್ರಯತ್ನ ಮಾಡ್ತೇವೆ, ಮಾತಾಡ್ತೀವಿ, ಎಲ್ಲರೂ ಕೂಡ ಮಾತಾಡ್ತೇವೆ. ನಾನು ಅವತ್ತು ಸಮಾವೇಶ ದಿವಸ ಆ್ಯಕ್ಚುಲಿ ನಾನು ಬರಾಗತ್ತಿದ್ದೆ, ಬಟ್ ನನಗೆ ಕಂಟಿನ್ಯೂ ಕೋರ್ಟ್ ಇದ್ದಿದ್ದರಿಂದ ಲಾಸ್ಟ್ ವೀಕ್ ಪೂರ್ತಿ ಕೋರ್ಟ್ ಇದ್ದು, ಅಧಿವೇಶನ ಕೂಡ ಬಂದಿಲ್ಲ ಹೋದವರು ನಾನು. ಯಾಕಂದರೆ ನಾನು ಸಾಕ್ಷಿಗಳು ನಡೆದ್ರಿಂದ ನಾ ಇರಲೇಬೇಕಾಗಿತ್ತು. ಹಾಗಾಗಿ ಅವತ್ತು ನನಗೆ ಅನಿವಾರ್ಯ ಕಾರಣದಿಂದ ನಾನು ಬರೋಕ್ಕಾಗಲಿಲ್ಲ, ಇಲ್ಲ ನಾನು ಬಂದು ಪಾಲ್ಗೊಳ್ತಿದ್ದೆ. ಬಟ್ ಅವತ್ತು ಆದಂಥ ಘಟನೆ ಕೂಡ ಅದನ್ನು ಕೂಡ ನಾವೆಲ್ಲರೂ ಖಂಡಿಸಿದ್ದೇವೆ. ಅದು ಖಂಡನೆ ಮಾಡುವಂಥದ್ದು ಅವತ್ತು. ಯಾಕಂದ್ರೆ ಸಮಾಜದಲ್ಲಿ ಸಾಕಷ್ಟು ಮಂದಿ ಇದರ ಘಟನೆ ಬಗ್ಗೆ ನೊಂದ್ಕೊಂಡಾರ. ಅದ್ರ ಬಗ್ಗೆ ನೊಂದ್ಕೊಳ್ಳುವಂಥ ಅವಶ್ಯಕತೆ ಕೂಡ ಇಲ್ಲ ಅಂತೇಳಿ ನಾನು ಸಮಾಜಕ್ಕೆ ಕೂಡ ನಾನು ವಿನಂತಿ ಮಾಡ್ಕೊತೀನಿ. ಜೊತೆಗೆ ಮುಖ್ಯಮಂತ್ರಿಗಳ ಜೊತೆ ಸತೆ ನಾವೆಲ್ಲ ಮಾತಾಡಿದ್ವಿ. ಮುಖ್ಯಮಂತ್ರಿಗಳು ನಮಗೆ 21ನೇ ತಾರೀಕು ಆಲ್ ಪಾರ್ಟಿ MLAಸ್ಗೆಲ್ಲರಿಗೂ 21ನೇ ತಾರೀಕಿಗೆ ನಮಗೆ ಕರೆದಾರ. ಇದ್ರ ಬಗ್ಗೆ ಕರೆದು ಮೀಟಿಂಗ್ ಮಾಡಿ ಅದು ಏನಾಗುತ್ತೆ ಮುಂದುವರಿತೀವಿ. ಇಲ್ಲ ಅದಾದಂಥ ಘಟನೆಯನ್ನು ಕ್ಷಮ ಕೇಳಬೇಕು ಅನ್ನುವಂಥದ್ದು ಸ್ವಾಮೀಜಿಯವರೇನ ಕೇಳಿದ್ರಂತ. ನಾನು ಕೂಡ ಈಗ ಸ್ವಾಮೀಜಿಯವ್ರಿಗೆ ಮಾತಾಡಿ ಬಂದೇನೆ. 21ನೇ ತಾರೀಕು ನಾವೆಲ್ಲ ನೋಡಿ ಮಾತಾಡ್ತೀವಿ. ಬೆಂಗಳೂರಾಗ ಸೇಮ್ ಅವ್ರ ಮನೆಯಲ್ಲಿ ಮೀಸಲಾತಿ ಸಲಾಗಿ ಏನು ಮೀಟಿಂಗ್ ಮಾಡ್ತೀನಿ ಅಂತ ಹೇಳಿದಾಗ ಏನು ಮೀಟಿಂಗ್ ಆಗುತ್ತೆ ನೋಡ್ತೀವಿ. ಇಲ್ಲ ಸ್ವಾಮೀಜಿಗಳವರು ಇವು ಕಂಟಿನ್ಯೂ ಉಪವಾಸ ಕೂಡ ಕುಂತಿದ್ದ ದಿನ ಮುಂಜಾನೆಯಿಂದ ಸಾಯಂಕಾಲವರೆಗೂ ಅಲ್ಲಿ DC ಆಫೀಸ್ ಮುಂದೆ. ಅದಕ್ಕೆ ಬೇಡ ಹಿಂತಕ್ಕೋರಿ ಅನ್ನೋ ಮಾತನ್ನು ಕೂಡ ನಾನು ಹೇಳಿ ನಾಳಿಂದ ಹಿಂತಕ್ಕೊಂಬಿಡ್ರಿ ಬೇಡ ಅಂತ ಹೇಳಿದ್ದೀನಿ. ಅವ್ರು ಕಂಟಿನ್ಯೂ ಕುಂದಿರ್ತೇನೆ ಅನ್ನುವಂಥ ಮಾತನ್ನು ಕೂಡ ವ್ಯಕ್ತಪಡಿಸಾಕತ್ತಿದ್ರು. ಅದಕ್ಕೀಗ ಬೇಡ ಹಿಂತಕ್ಕೊಳ್ಳಿ, 21ನೇ ತಾರೀಕು ನಾವು CM ಅವ್ರ ಜೊತೆ ಮಾತಾಡ್ತೀವಿ, ಮಾತಾಡಿಂದ ಮುಂದೆ ಏನಾದ್ರು ನಿರ್ಣಯ ತಗೊಳ್ಳೋಣ ಅಂತ. ನೋಡ್ರಿ, ಇದು ಮೀಸಲಾತಿ ನಮ್ಮ ಹಕ್ಕು ಕೇಳುವಂಥದ್ದು ಹಕ್ಕು. ಯಾಕಂದರೆ ಈ ಸಮಾಜದಲ್ಲಿ ಕೂಡ ಸಾಕಷ್ಟು ಕಡುಬಡು ಮಕ್ಕಳು ಅದಾರ. ಅದು 2A ಕೊಡ್ತಾರೋ 2D ಕೊಡ್ತಾರೋ ಏನಾರ ಯಾವುದಾರ ರೂಪದಲ್ಲಿ ಅಟ್ಲೀಸ್ಟ್ ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕಾದರೂ ಕೊಡೋ ಅನ್ನೋಂಥದ್ದು ನಾವು ಇವತ್ತು ಕೇಳಕತ್ತೀವಿ. ಅದು ಹೆಂಗೆ ಆಕೈತಿ? ಸಾಧ್ಯ ಇಲ್ಲ, ಇಂಪಾಸಿಬಲ್. ಆ ಥರ ಅಂದಿದ್ದು ಕೂಡ ಅನ್ನಕ್ಕೆ ಬರೋಂಗಿಲ್ಲ ಅನ್ನುವಂಥ ಮಾತು ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ಸಮಾಜದ ಹಕ್ಕದು. ನಮ್ಮ ಸಮಾಜದಲ್ಲಿ ಕೂಡ ಸಾಕಷ್ಟು ಹಿಂದುಳಿದಂಥ ವರ್ಗಗಳದಾವು. ಅದಕ್ಕೆ ಕ್ರೈಟೀರಿಯಾ ಮಾಡಲಿ. ಯಾರು ಶ್ರೀಮಂತರೇ ನಮಗೆ ಯಾರು ಶ್ರೀಮಂತರಿಗೆ ಕೇಳಕತ್ತಿಲ್ಲ. ನಮ್ಮ ಸಮಾಜದಾಗ ಕೂಡ ಅತ್ಯಂತ ಕೆಳಮಟ್ಟದಲ್ಲಿ ಬಡ ಮಕ್ಕಳದಾವು. ಈಗ ಹಲವಾರು ಮಂದಿ ಕೇಳ್ತಾರೆ. ಎಲ್ಲ ಸಮಾಜದವರು ಇವತ್ತು ವಿಧಾನಸೌಧ ಮುಂದೆ ಎಲ್ಲ ಸಮಾಜದವರು ಕೇಳ್ಯಾರ. ಆ ರೀತಿಯಲ್ಲಿ ಯಾರು ಕೇಳೋದು ನಮ್ಮ ಹಕ್ಕು. ಹೌದು, ನಾಳೆ ಎಲ್ಲರೂ ಕೂಡ ಕೇಳ್ತೀವಿ. ಆ ಥರ ಅಂದಿದ್ದು ಕೂಡ ತಪ್ಪು ಅನ್ನೋಂಥ ನಾ ಕೂಡ ಹೇಳ್ತೇನಲ್ಲ. ಸಂವಿಧಾನದಲ್ಲಿ ಯಾರು ಕಡುಬಡವರು ಅವ್ರಿಗೆಲ್ಲರಿಗೂ ಮೀಸಲಾತಿ ಸಿಗಬೇಕನ್ನುವಂಥದ್ದು ಇದು ವ್ಯವಸ್ಥೆ. ಇವತ್ತು ಕೇಂದ್ರ ಸರ್ಕಾರ ಮಾಡಿ 10% ಮಾಡ್ತು. ತರಿಸ್ಕೊಳ್ಳೇಬೇಕಾಗತ್ತೆ ರೀ. ಯಾವತ್ತೂ ಹಿಂದುಳಿದ ವರ್ಗದ ವರದಿ ಬೇಕೇ ಬೇಕು. ವರದಿ ಇದ್ದಂಥ ಟೈಮ್ಲಿ ಯಾವ ಸಮಾಜದಾಗ ಅವ್ರ ಸ್ಥಿತಿಗತಿಗಳು ಏನದು ಅಂತ ನೋಡಿ ಅದ್ರ ಮ್ಯಾಗ ಕೊಡ್ಲಿಬೇಕಾದ್ರು. ಅದ್ರ ಮ್ಯಾಗ ಯಾವುದೋ ನಾವೇನು 2A ಬೇಕಂತ ಕೇಳಂಗಿಲ್ಲ. ಇವ್ರಿಗೆ ಸೂಕ್ತ ಆಗುವಂಥ ರಿಸರ್ವೇಷನ್ ಕೊಡಲಿ ಅಂತ ಕೇಳಕ್ಕೆ ಇಷ್ಟಪಡ್ತೀವಿ. ಇಲ್ಲ ಬರ್ತೀವಿ, ಎಲ್ಲ ಶಾಸಕರು ಬರ್ತಾರೆ. BJP ಅವರು ಬರ್ತಾರೆ, XMLAs ಬರ್ತಾರೆ, ಎಲ್ಲರೂ ಹೋಗ್ತೀವಿ. ನೋಡ್ರಿ, ಯಾರು ನಾವಂತರೂ ಉಳಿದ ಸಮಾಜಕ್ಕೆ ವಿರೋಧ ಮಾಡುವಂಥದ್ದು ನಾವು ಯಾವುದು ಮಾಡೋಕತ್ತಿಲ್ಲ. ನಮ್ಮ ಸಮಾಜಕ್ಕೆ ಏನು ಬೇಕಂತ ಕೇಳ್ತೀವಿ. ಇನ್ನೊಂದು ಸಮಾಜದಾಗ ನಾವು ಅವ್ರಿಗೆ ಆತಂಕ ಆಗುವಂಥ ಕೆಲಸ ನಾವು ಯಾವುದು ಮಾಡೋಂಗಿಲ್ಲ. ಹೋದ ಬಾರಿ ಕೂಡ BJP ಸರ್ಕಾರ ಇದ್ದಂಥ ಟೈಮಲ್ಲಿ 2B ಅದು ಮುಸ್ಲಿಮರು ತಗೊಂಡು 4% ತಗೊಂಡು ನಮ್ಗೆ ಕೊಟ್ಟರು. ನಾವು ಅವತ್ತು ನೆಕ್ಸ್ಟ್ ಡೇನ ಅಪೋಸ್ ಮಾಡೀವಿ. ನಮಗಂತ ಯಾರೋ ಇನ್ನೊಬ್ಬರು ಕಿತ್ತು ಕೊಡುವಂಥ ನಮ್ಗೆ ಅವಶ್ಯಕತೆ ಇಲ್ಲ ಅನ್ನೋಂಥದ್ದು ಅವತ್ತು ನಾವು ವಿರೋಧ ಮಾಡೀವಿ. ಅದ್ರ ವಿರುದ್ಧ ಸ್ಟ್ರೈಕು ಕೂಡ ಮಾಡೀವಿ ನಾವು. ನೋಡ 2D ಒಳಗೂ ನಮಗೆ ಕರೆಕ್ಟಾಗಿ ಫಿಟ್ ಆಗಿ ಕೊಟ್ಟರೆ ನಮ್ದೇನು ಅಲ್ಲಿ ನಾ ಏನು ಹೇಳ್ತೀನಿ, ಈಗ 2D ಕೊಟ್ಟರು ಕೂಡ ನಮಗೇನು ಅಭ್ಯಂತರ ಇಲ್ಲ. ಬಟ್ 2D ಕೊಟ್ಟರೆ ಮುಸಲ್ಮಾನರು ತೆಗೆದು ಕಿತ್ತು ಕೊಡುವಂಥದ್ದಿಲ್ಲ. ಇದು ಒಂದು ಮನೆ ರಾಜಕೀಯ ಮಾಡೋದಂಥ ವ್ಯವಸ್ಥೆ ಆಗುತ್ತೆ. ಅಂಥದ್ದು ನಮಗೆ ಬೇಡ. ಅಂಥದ್ದು ಇನ್ನೊಂದು ಸಮಾಜದ ಕಿತ್ಕೊಂಡು ನಾವು ತಿನ್ನುವಂಥದ್ದಂತೂ ನಮ್ಮ ಧರ್ಮದಾಗೂ ಇಲ್ಲ ಅನ್ನುವಂಥ ಮಾತು ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ. ಹೇಳಿದ್ನಲ್ಲಿ ಈಗಾಗಲೇ ಅದಕ್ಕೆ
ಅದಂಗೆ ಅవి ಸಂವಿಧಾನದಾಗ ಯಾರು ಕರುಗಳವ್ರ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅವ್ರಿಗೆ ಯಾವ್ದಾದ್ರು ಒಂದು ರೂಪದಾಗ ರಿಸರ್ವೇಷನ್ ಕೊಡಲೇಬೇಕಲ್ವ. ಓಕೆ ಕಾಂಗ್ರೆಸ್ ಬಿಜೆಪಿ ಶಾಸಕರು ಈ ಹೋರಾಟದಲ್ಲಿ ಬೇರೆ ಬೇರೆ ಆಗಿದ್ದಾರೆ ಇಲ್ಲ ಹಿಂದೆ ತಾವು ಭಾಗವಹಿಸಿದ್ರೆ ಈಗ ಇಲ್ಲ ಹಂಗೇನು ಸಂಬಂಧ ಇಲ್ಲ. ನಾ ಎಲ್ಲ ಕಡೆನೂ ಬಂದಿನ. ಮೊನ್ನೆ ಒಂದು ದಿವಸ ನಾನು ಕೋರ್ಟ್ ಇದ್ದಿದ್ರೆ ನನ್ನ ಅವತ್ತು ಎವಿಡೆನ್ಸ್ ಇದ್ದಿದ್ರೆ ನಾನು ಬರೋಕ್ಕಾಗಿಲ್ಲ ಅಷ್ಟೇ ಹೊರತು ಬೇರೆ ಅದು ಇದೇನಿಲ್ಲ. ನಮ್ಮ ಸಮಾಜದ ಹೋರಾಟಕ್ಕೆ ಅವತ್ತು ನನ್ನ ಬೆಂಬಲ ಆಯಿತು ಅನ್ನೋದು ಕೂಡ ಹೇಳಕ್ಕೆ ಇಷ್ಟಪಡ್ತೇನೆ. ನೋ ನಾ ನೋಡ್ರಿ ಅವತ್ತು ಕೂಡ ನಾ ಇಲ್ಲಂದ್ರೂ ಕೂಡ ನಾವು ಅಪರೋಕ್ಷವಾಗಿ ಅವ್ರಿಗೆ ಎಲ್ಲರಿಗೂ ಜೊತೆ ನಾ ಇದ್ದೆ. ಬಟ್ ನಾವು ಬರೋದಿಲ್ಲ ಅನ್ನೋಂಥ ಮಾತಂತೂ ಆ ಮಾತಿಲ್ಲ. ಇವತ್ತು ನಾವು ಸಮಾಜದ ಹೋರಾಟಕ್ಕಾಗಲಿ ಸಮಾಜದ ಯಾವುದೋ ಕೆಲಸ ಬಂದಾಗ ಕೂಡ ನಾವು ಅವ್ರ ಹಿಂದೆ ನಿಂತು ಕೆಲಸ ಮಾಡ್ತೀವಿ. ಸ್ವಾಮೀಜಿಯವರು ನೋವು ಆಗೈತಿ. ಸ್ವಾಮೀಜಿಯವರು ಸಾಕಷ್ಟು ಯಾಕಂದ್ರೆ ನೊಂದ್ಕೊಂಡವರು ಸ್ವಾಮೀಜಿಯವರು ಯಾಕಂದ್ರೆ ಸಹಜವಾಗಿ ಸಮಾಜದ ಸಾಕಷ್ಟು ಮಂದಿ ಮ್ಯಾಗೆ ಅವತ್ತು ಲಾಠಿ ಚಾರ್ಜ್ ಆದಿದ್ದರಿಂದ ಸ್ವಾಮೀಜಿಯವರು ಭಾಳ ನೊಂದ್ಕೊಂಡು ಮಾತಾಡ್ಯಾರ. ಯಾಕಂದ್ರೆ ಬರುವಂಥ ದಿನದಲ್ಲಿ ಇದು ನಾವು ಯಾವುದಾರ ರೀತಿಯಲ್ಲಿ ಸರಿ ಮಾಡುವಂಥ ನಾವು ಪ್ರಾಮಾಣಿಕವಂತ ಪ್ರಯತ್ನ ಮಾಡ್ತೇವೆ, ಮಾತಾಡ್ತೀವಿ, ಎಲ್ಲರೂ ಕೂಡ ಮಾತಾಡ್ತೇವೆ.